ಯವ್ವ 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 ಹಂಗ್ಯಾಕೆ ಮಾಡಕತ್ತಿಲಿ? ಎದೆ ಉಸರು ಗಿಸರು ನಿಂತ್ಗಿತ್ತಿತ್ತ? ಅಯ್ಯೋ ಅಯ್ಯೋ ಎಂತ ಮನೆ ಐತ್ರಿದು? ಅಯ್ಯೋ ದೇವ್ರೇ, ಎಷ್ಟು ದೊಡ್ಡ ಮನೆನ ಈಕೆಗೆ. ಅಯ್ಯೋ ನನ್ನ ಎದೆ ಬಡಿತ ಜೋರಾಯ್ತು. ಎದೆ ಡವ 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 ಅನ್ನಕತ್ತೈತಿ. ಅಲ್ಲ ಈಕಿದು ಇಂಥ ಮನೆನ? ನಮ್ಮ ಮನ್ಯಾಗ 800 ರೂಪಾಯಿಗೆ ಭಿಕ್ಷೆ ಬೇಡ್ತಿದ್ದಕ್ಕಿ ಪುಟ್ಟಕ್ಕ ಇಷ್ಟು ದೊಡ್ಡ ಶ್ರೀಮಂತ್ರ. ಇಲ್ಲ ರೀ ಇಲ್ಲ, ಹುಚ್ಚುಡು ನೀನ ತಂದ ಮುದುಕಾಗವಲ್ಲ ಸೊಟ್ಟಾಗವಲ್ಲ ತಂದ ಮದುವೆ ಮಾಡಿದೆ. ನಾಳೆ ನೆಗದು ಬಿದ್ರು ಆಕೆಗೆಲ್ಲ ಆಸ್ತಿ ಅಂತಸ್ತು ನೋಡ್ರಿ ತುಂಬಿ ತೊಳಕಾಕತ್ತೈತಿ. ಗಪ್ಪಿರ್ಲಿ. ಅಲ್ಲ ನೀ ಮಾಡೋ ಇದಕ್ಕೆ ಎಲ್ಲಿ ಎದಿಗಿದಿ ಹೊಡ್ಕೊಂಡಿ ಅಂತನ್ನ ರೀ. ಅಲ್ಲ ಈಕಿನ ಹೆಂಗಾರ ಮಾಡಿ ಬುಟ್ಟಿಗೆ ಹಾಕೋಬೇಕು ಅಲ್ರಿ. ಈಕಿ ಇನ್ನೊಂದು ಹೆಣ್ಣು ಹಡದ್ಲಂದ್ರೆ ನನ್ನ ಮಗ್ಗನ ಗಂಟು ಹಾಕ್ತಾನೆ. ಇದಂತೂ ದೊಡ್ಡದ ಮುದುಕಾನ ಐತೆ. ಇನ್ನೊಂದು ಹೆಣ್ಣು ಹಡ್ರೆ ಆಸ್ತಿ ಎಲ್ಲ ನಮ್ಗೆ ಇನ್ನು ಮುಂದೆ ಈಕಿನ ಹುಲು ಭಾಳ ಮಾಡ್ಬೇಕ್ರಿ. ಇಷ್ಟು ದೊಡ್ಡ ಶ್ರೀಮಂತರದಾಳ ಅಂದ್ರೆ ಈಕೆ ಆಸ್ತಿ ಎಲ್ಲ ನಮ್ಗೆ ಹೆಂಗಾರ ಮಾಡಿ ಭಾಳ ಹುಲು ಭಾಳ ಮನ್ಯಾಗ ಪರಿಸ್ಥಿತಿ ಕೆಟ್ಟೈತೆ ಅಂತೇಳಿ ರೊಕ್ಕ ಪಕ್ಕ ಇಸ್ಕೊಂಡು ಹೋಗ್ಬೇಕ್ರಿ. ನಮ್ದು ಒಟ್ಟ ಬೇಳೆ ಬೇಯಿಸ್ಕೊಳ್ಳೋಣ್ರಿ ಇಲ್ಲೇ ಪುಟ್ಟಕ್ಕ ಅಂತ ಹುಲು ಮಾಡೋಣ. ಅದಕ್ಕೆ ನೋಡ್ರಿ ದೊಡ್ಡ ಗಿಫ್ಟ್ ತಂದ ನಾನು. ಹೌದು, ಇದು ಗಿಫ್ಟ್ ಐತಿ, ಇದ್ರೊಳಗೆ ಏನೈತಿ? ಅಯ್ಯ ಮೊನ್ನೆ ಅದ ನಮ್ಗೆ ಯಾರ್ದೋ ಮನೆಗೆ ಮದುವೆ ಹೋಗಿದ್ವಲ್ಲ, ಅವ್ರ ಮನೆಯ ಮದುವೆಯಾಗ ಒಂದು ಸೀರೆ ಕೊಟ್ಟಿದ್ರ. ಆ ಸೀರೆ ಒಂದು ಜಂಪರ್ ಪೀಸ ಒಂದು ವಸ್ತ್ರ ಅರಿವಿ ಹಾಕಿ ಪ್ಯಾಕ್ ಮಾಡ್ಸೇನಿ. ಏನು ತಂದಾಳ ಏನೋ ಒಂದಿರ್ಬೇಕು ಹಂಗೆ ತೊಗೊಂಡು ಬಂದೇನ್ರಿ. ಅಲ್ರಿ ಮನೆ ಓಪನಿಂಗ್ ಅಂತಾರ ಬಾಗ್ಲ ಬಿಕ್ಕೊಂಡು ಕುಂತಾರ ನೋಡ್ರಿ. ಅಲ್ಲ ಯಾಕಡೆಯಿಂದ ಹೋಗ್ಬೇಕು? ಹಾಂ, ಬಾಗ್ಲ ಹಾಕಿ ಇರ್ತಾರಿಲ್ಲಿ. ನಾವ ತೆಗೆದು ಒಳಗೆ ಹೋಗುದು. ನಡಿ ಹೋಗುನು. ನಡ್ರಿ ಬಂದಾರ ಏನೋ ಶಾರದಾ ಅದು ನೋಡು ನಡ್ರಿ ಒಳಗೆ. ಅಯ್ಯೋ ನನ್ನ ಮುದ್ದನ ಮಾನಸಿ, ಏನು ಬಂಗಾರ ಥರ ಕಾಣಕತ್ತಿ ನೋಡು. ಈ ಬಂಗಾರ ಸೀರೆ ಉಟ್ಕೊಂಡು ಬಂಗಾರ ಹಾಕ್ಕೊಂಡು ಲಕ್ಕ ಅನ್ನತಿ ಮದುಮಗಳಾದಂಗೆ ಆಗಿದೆಯಾ. ನನ್ನ ಕನ್ನ ದೃಷ್ಟಿನೇ ಬೀಳ್ತೈತಿ ನಿನಗೆ. ಎಲ್ಲಿ ನಮ್ಮ ಮಗಳ ಜೊತೆ ಕಾಣತ್ತಿಲ್ಲ, ನಿಮ್ಮ ಮೂವರು ಕಾಣತ್ತಿಲ್ಲ. ಅಯ್ಯೋ ರೀ ಸುಮ್ಮನೆ ರೀ, ಎಲ್ಲರೂ ಬರೋ ಹೊತ್ತಾತು. ನಾನು ಎಲ್ಲ ಇದನ್ನು ಮಾಡಿಕೊಂಡು ರೆಡಿ ಆಗಿದ್ದೀನಿ. ನೀವು ನೋಡಿದ್ರೆ ನೀವೇ ಹಿಂಗೆ ಅನ್ನತ್ತಿರಲ್ಲ. ಸುಮ್ಮನೆ ರೀ, ನಂಗೆ ನಾಚಿಕೆ ಆಗುತ್ತೆ. ನೀವು ಹಿಂಗೆಲ್ಲ ಮಾತಾಡಕತ್ರೆ ನಾನಂತೂ ನಿಂದ್ರಲ್ಲಪ್ಪ ಇಲ್ಲಿ. ಆದ್ರೂ ನಿನ್ನ ಮಗಳು ನೀನು ಹೆಂಗೆ ರೆಡಿ ಮಾಡಿಸ್ತಾ ಅಂತ ನನಗೆ ಗೊತ್ತೇ ಇರಲಿಲ್ಲ. ದಂತದ ಗೊಂಬಿ ಕಂಡಂಗೆ ಕಾಣಕತ್ತೀಯ. ಸರಿ ರೀ. ಅಯ್ಯಯ್ಯೋ ಏನಕ್ಕೆ ಕೊಳ್ಳಾಗ ಬಂಗಾರ, ಈ ಮುದಟ್ಟೆನ ಕಳ್ಳಾಗ ಬಂಗಾರ ನೋಡಯ್ಯವ್ವ. ಅಯ್ಯೋ ಏನು ರೇಷ್ಮೆ ಅರಿವಿ, ಏನು ಕೈ ತುಂಬ ಉಂಗುರುಗಳು, ಅಯ್ಯೋ ಗಂಟನ ನಕ್ಲೇಸ್ ಚಪ್ಪಲ ಹಾರ ಯವ್ವ. ಸೀರೆ ಬಂಗಾರದಾಗ ಮಾಡ್ಸ್ಯಾರನೇ ಯವ್ವ ಸೀರೆನ. ಮನಿ ನೋಡ ಮನಿ ಅರಮನೆ ಆಗೈತೆ ಅರಮನೆ. ಈಕಿ ನಸೀಬ್ ನೋಡ ಯವ್ವ 100 ರೂಪಾಯಿ ಕೊಂಡಂತೇಳಿ ಕೈ ಚಾಚಾಕಿ ಹೆಂಗದಾಳ ನೋಡ. ಲಕ್ಕ ಅನ್ನಕತ್ತಾಳ. ಸುಮ್ಮನಿರ್ಲಿ, ಕೇಳಿಸ್ಕೊಂಡು ಬಿಟ್ಟಾರು. ಮೊದ್ಲಾಕಿ ಗಂಡ ಭಾಳ ಸಿಟ್ಟಕದ, ನಿಂಗೆ ಗೊತ್ತಿಲ್ಲ? ಯವ್ವ ಪುಟ್ಟಕ್ಕ ರೀ. ಸರಿ ರೀ ವೈನಿ ಬಂದ್ರಣ್ಣ. ಓ ಈಗ ಬಂದ್ರಣ್ಣ. ಬರ್ರಿ ಒಳಗೆ. ಏನಪ್ಪ ಮಹಾರಾಜರು ಇವತ್ತು ಬರುವಂಗೆ ಆತ ನಮ್ಮ ಮನೆಗೆ? ಆರಾಮದ್ರನಪ್ಪ? ಹ್ಞೂ ರೀ ಮಾರ ಆರಾಮದಿವಿ. ನೀವು ಆರಾಮದಿರಣ್ಣ? ನೋಡ್ಪ ಹಿಂಗದವಿ ದೇವ್ರು ಹೆಂಗೆ ಇಟ್ಟಾನ ಹಂಗದವು. ಮತ್ತೇನು ಇವ್ರಣ್ಣ ನಿಮ್ಮ ಶ್ರೀಮತಿ ಅವರು? ಹ್ಞೂ ರೀ ಅನ್ನಾರ ಕಾಕಾರ. ನಾವ ಇವ್ರ ಏನ್ತೀರಿ ಇವ್ರು ನಮ್ಮ ಯಜಮಾನ್ರೆ. ನಿಮ್ಗೆ ಹೇಳಿಸ್ಬೇಕಲ್ರಿ ನಮ್ಮ ಪುಟ್ಟಕ್ಕ. ನೋಡ್ರಿ ನಾನು ಒಂದು ವಿಷಯ ಹೇಳ್ತೀನಿ. ಅದು ನಿಮ್ಮ ಹಳ್ಳಿ ಒಳಗೆ ಪುಟ್ಟಕ್ಕ ಅಂತ ಕರೀರಿ. ಇಲ್ಲಿ ಮಾತ್ರ ಇಲ್ಲೆಲ್ಲ ಈಗ ನಮ್ಮ ಫ್ರೆಂಡ್ ಸರ್ಕಲ್ ಅದು ಬರ್ತಾರೆ. ಪುಟ್ಟಕ್ಕ ಅನ್ನೋದು ಚಲೋ ಇರಲ್ಲ, ಮಾನಸಿ ಅಂತ ಕರೀರಿ, ಸರಿನಾ? ಹ್ಞೂ ರೀ ಕಾಕಾರ. ಹೋಗ್ರಿ ಅಲ್ಲೆಲ್ಲ ಮಾತಾಡ್ಸ್ರಿ. ಅಯ್ಯ ಬರ್ರಿ ವೈನಿ ಅಣ್ಣ ಒಳಗೆ ಬರ್ರಿ. ಅಲ್ಲೇ ಯಾಕೆ ನಿಂತೀರಿ, ಒಳಗೆ ಬರ್ರಿ. ಯವ್ವ ಎಷ್ಟು ಚಂದ ಕಾಣಕತ್ತೀಯ ಪುಟ್ಟಕ್ಕ ಅನ್ಬೇಡ ಅಂದಾರಲ್ಲ, ನಾನು ಬಾಯಿಗಾರದ ಬರ್ತತಿವ ಮಾನ್ಸವ್ವ. ಏನು ಯವ್ವ ಇದು, ಏನು ಸೀರೆ, ಏನು ಹೊಡಿವಿ, ಎಲ್ಲ ಬಂಗಾರದನ? ಎಷ್ಟು ತೊಲೆ ಐತಿ ವೈನಿ? ಅದು ಎಲ್ಲ ಬಂಗಾರದ್ರಿ. ಅದು ನಮ್ಮ ಮನೆಯವರು ನನಗಂತ ಪ್ರೀತಿಯಿಂದ ಎಲ್ಲ ತೊಗೊಂಬಂದಾರ. ಏನಿಲ್ಲ ಅಂದ್ರೂ ಐತ್ರಿ. ಅದೆಷ್ಟು ಏನಂತ ನಂಗೆ ಗೊತ್ತಿಲ್ಲರಿ. ಎಲ್ಲ ನಮ್ಮ ಮನೆಯವ್ರು ನಂಗೆ ಏನು ಬೇಕು ಅದನ್ನ ಬೇಡ ಎಲ್ಲ ತೊಗೊಂಬಂದಾರ ಮನೆ ಓಪನಿಂಗಕ್ಕೆ. ಅದಕ್ಕೆ ಚಂದ ಕಾಣಕತ್ತೈತ್ರಿ ಯವ್ವ. ಲಕ್ಕ ಅನ್ನಕತ್ತಿ ಬಿಡಿ ಯವ್ವ. ನಿಂದ ನಸೀಬ್ ತೆರಿತು ಬಿಡಿ ಯವ್ವ. ಹೆಂಗಿದ್ದಾಕಿ ಹೆಂಗಾದಿ ಯವ್ವ ನೀನು? ಮಗಳಿಗೆ ಫೀಸ್ ಕಟ್ಟಾಕ 800 ರೂಪಾಯಿ ತಿಕ್ಕಿರಾಕಿಲ್ಲ. ಎಲ್ಲರ ಹತ್ರ ಭಿಕ್ಷೆ ಬೇಡಿ ಹೊಲದಾಗ ಕಳೆ ತೆಗಿಯಕ್ಕೆ ಹೋಗಿದ್ದಿ. ನೀರಂದ್ರೂ ಗೊತ್ತಿಲ್ಲ, ಮಳೆ ಅಂದ್ರೂ ನಿಂದಿರ್ತಿರ್ಕಿಲ್ಲ, ಬಿಸಿಲಂದ್ರೂ ನಿಂದಿರ್ತಿರ್ಕಿಲ್ಲ. ಹೊಲಕ್ಕೆ ದುಡಿ ಎತ್ತಿ ನಂಗೆ. ಹೆಂಗಿದ್ದಾಕೆ ಹೆಂಗೆ ಅದಿ ಯವ್ವ ನೀನು? ಹಿಂಗಿದ್ದಾಕೆ ಹಂಗಾದಿ. ಆ ದೇವ್ರು ನಮ್ಮ ಮೇಲೆ ಅಂದ್ಕಂತಿರ್ತಾನೋ ಏನೋ. ಆಯ್ತು ರೀ, ಅಲ್ಲಿ ಸ್ವಲ್ಪ ಮಲ್ಕೊಂಡ್ರಿ. ಇನ್ನೂ ಅಕ್ಕ ಅದು ಬಂದಿಲ್ಲ ನೋಡ್ದೆ, ಅವ್ರದ್ದು ದಾರಿ ಕಾಯಕತ್ತನ್ನ. ಏನ ಇನ್ನೂ ನಿಮ್ಮ ಅಕ್ಕದು ಬಂದಿಲ್ಲನ? ಹಂಗಾರೆ ನಾವು ಮೊದಲು ಬಂದೆವು. ತಗೋರಿವ ದೊಡ್ಡ ಗಿಫ್ಟ್ ತಂದೆನ್ನ ನಿನಗಾಗಿ. ಇಲ್ಲಾಂದ್ರೆ ನಿಮ್ಮ ಅಕ್ಕದು ಬಂದಮೇಲೆ ಅವ್ರ ಮುಂದೆ ಕೊಡ್ತಾನೆ ಬಿಡು. ನಿಮ್ಮ ದೊಡ್ಡ ಗಿಫ್ಟ್ನ ಅಲ್ಲೇ ಇಟ್ಕೊಂಡು ಕುಂಡ್ರಿ. ಅವ್ರು ಬಂದಮೇಲೆ ಅವ್ರ ಮುಂದೆ ಕೊಡುವಂತಾರೆ ಅಂತ. ಅಂದರೆ ಎಲ್ಲರೂ ಒಮ್ಮೆ ಕೊಟ್ರೆ ನಿಮ್ಮ ದೊಡ್ಡ ಗಿಫ್ಟ್ ಅವ್ರು ನೋಡ್ತಾರೆ, ಖುಷಿ ಪಡ್ತಾರೆ.
ಹ್ಞೂ ಅಷ್ಟೇ ಮಾಡ್ತೇನೆ. ನಾ ಅವ್ರು ಬರೋ ತನಕ ಕುಂತು ನಾನು ದೊಡ್ಡ ಗಿಫ್ಟ್ನ ಅವ್ರ ಕೈಯಾಗ ಅವ್ರು ನೋಡ್ಬೇಕು. ನಾ ನಿನಗೆ ಅವ್ರು ನಿನ್ನ ಕೈಯಾಗ ಕೊಡ್ದನ ಅವಾಗ ನಾನು ಕೊಡ್ತೇನೆ. ಆಯ್ತು ಕೊಡುವಂತ್ರೆ. ಕೂಡ್ರಿ, ನಿಮ್ಗೇನಾರ ಚಹಾ ನಾಷ್ಟ ಬೇಕಂದ್ರೆ ಅಲ್ಲೆಲ್ಲ ರೆಡಿ ಐತಿ. ಬಡ ಬಡ ಹೋಗಿ ಚಹಾ ನಾಷ್ಟ ಮಾಡ್ಕೊಂಡು ಬರ್ರಿ. ಮಾಡ್ಕೊಂಬಂದು ಪೂಜೆ ನೋಡ್ಕೊಂಡು ಊಟ ಮಾಡ್ಕೊಂಡು ಇವತ್ತಿದ್ದು ನಾಳೆ ಹೋಗ್ಬೇಕು. ಅಯ್ಯವ್ವ, ನೀ ಹೋಗಂದ್ರೆ ಹೋಗಂಗಿಲ್ಲ ಅಯ್ಯವ್ವ. ಇಂಥ ದೊಡ್ಡ ಮನ್ಯಾಗ ಒಂದು 2 ದಿನ ಇದ್ದ ಹೋಕ್ಕೇನಿ. ಅಲ್ರಿ, ತಾಯಿ ಮಗಳು ಇಬ್ಬರು ಹೂ ಮುಡ್ಕೊಂಡ್ರಿ. ನನಗೂ ಒಂಚೂರು ಹೂ ಇದ್ರೆ ಕೊಡ್ರಿ. ಎಷ್ಟು ಚಂದ ಘಮ ಘಮ ಅನ್ನತ್ತಾವ ಮಲ್ಲಿಗೆ ಹೂವ. ಅಯ್ಯ ಒಯ್ನಿ, ನಿಮಗೂ ಬೇಕನ? ಇರಿ ನೋಡಮ್ಮ, ಇಲ್ಲಿ ಅಲ್ಲಿ ನಮ್ಮ ಮೊಯ್ನಿಗೆ ಎಷ್ಟು ಹೂ ತಂದು ಕೊಡು. ಮತ್ತು ಹಂಗೆ ನಮ್ಮ ರಿಲೇಷನ್ದವ್ರಿಗೆ ಯಾರು ಬರ್ತಾರಲ್ಲ ಅವ್ರಿಗೆಲ್ಲ ಹೂ ರೋಜಾ ಹೂ ಕೊಟ್ಬಿಡು. ಅಯ್ಯ ಆ ಪಡ್ಪೋಷನ್ ರೋಜಾ ಹೂವು ತಂದು ಕೊಡಲಿಲ್ಲ ನೋಡಿ. ಅವರಿಬ್ರು ಎಷ್ಟು ಚಂದ ಇಟ್ಕೊಂಡಾರ. ನನಗೆ ಹೂವು ಅಷ್ಟೇ ತಂದು ಕೊಡ್ತು. ಮಕ್ಕ ನೋಡಿ ಮಳ ಹಾಕ್ತಾವ ಪಡ್ಸಂಟ್ ಕೊಡು. ಆರಾಮದೇನ? ಆರಾಮದಿ ಜ್ಯೋತಿ? ಹ್ಞೂ ಅಕ್ಕ ಆರಾಮದೀನಿ. ಯಾಕೆ ಎಳೆ ಮಾಡಿ ಬಂದು? ಅಲ್ಲ ಹೂವು ತೊಗೊಂಡು ಬಂದೇನ? ಅಲ್ಲ ನಾನು ನಿನಗೆ ಹೂವು ಮಾಡಿಸಿಟ್ಟಿದ್ನೇವ, ತೊಗೊಂಡು ಬಂದಿಲ್ಲ ಅಕ್ಕ. ಆರಾಮದಿಲ್ಲ? ಹ್ಞೂನೇವ, ನಾ ಆರಾಮದ. ಇರಿ, ನಿಮ್ಮ ಮನೆಯವ್ರನ್ನ ಮಾತಾಡ್ತೀನಿ. ಮತ್ತು ದೇವನ ಹಿಂತನ ಬಂದಾರನ ಮಾತಾಡ್ತೀನಿ. ಇದು ಏನದ ಇಲ್ವಾ, ಅದು ಹೂವು ಅಲ್ಲಿ ಬರಾಕತ್ತಿದ್ನೆ ಬಸ್ ಸ್ಟ್ಯಾಂಡಾಗ ಇತ್ತು. ತೊಗೊಂಡು ನಿನಗೂ ಕಟ್ಟಿಸ್ಕೊಂಡು ಬಂದೇವ. ನೀನು ನೋಡ್ರೆ ಹಿಂಗದಿ, ಇದನ್ನು ಬುತ್ತಿ ಕಟ್ಕೊಂಡು ಬಂದೇನಿ. ಆಟ ಪಡ ಪಡ ರವಾ ಉಂಡೆ ಮಾಡಿಬಿಟ್ಟು, ರವಾ ಉಂಡೆ ಮಾಡಿ ಆಟ ಮೊನ್ನೆ ಹುರೇಕಿ ಹೋಳಿಗೆ ಮಾಡಿದ್ವ. ಹುರೇಕಿ ಹೋಳಿಗೆ ಒಂಡೆ ಬೇ ಕರ್ಚಿಕಾಯಿ ಒಂಡೆ ಬೇ ಇದ್ವ. ಅವನು ಕಟ್ಕೊಂಡು ಅಡ್ಸು ಓಡಾಟ ಕಟ್ಕೊಂಡು ರವಾ ಉಂಡೆ ಮಾಡ್ಕೊಂಡು ಬಂದೇವ. ಹಂಗೆ ಹೆಂಗೆ ಬರೋದು ಬರಗೈಲಿ ಅದಕ್ಕೆ ನನಗೆ ಟೆಗೆಟ್ ಮಾಡ್ಕೊಂಡು ಬನ್ನಿ. ಅಲ್ಲಿ ಇಟ್ನಿ ಬರುಗಡ ನಿಮ್ಮ ಕೆಲಸದವ್ರು ತೊಗೊಂಡು ಒಳಗೆ ಹೋದ್ರವ. ಚಲೋ ಆತ ನನಗೂ ಎತ್ತಿಕೊಂಡು ಬರೋದು ನಿಗ್ರಾತು. ಅಕ್ಕ, ಏನು ಒಡವೆ ಹಾಕಿ ಬಂದಿಲ್ಲನ? ಎಲ್ಲ ಬರೀಗೊಳ್ಳ ಐತಿ, ಕೈ ಏನೋ ಬರೋದೈತಿ. ಇದೇವ ಒಂದು ಅರ್ಶಿನ ದಾರ ಅಂತ ಐತಿ. ಎಲ್ಲಿ ಬರೀ ಇದು ತರಲಿ, ಅದಕ್ಕೆ ಒಂದು ಅರ್ಶಿನ ದಾರ ಅಷ್ಟೇ ಐತಿವ. ಅಕ್ಕ ನಡಿ ಒಳಗೆ. ಅವ್ವ ಈಗ ರೆಡಿ ಆಗತ್ತಳ. ಸ್ವಾಮಿಗಳು ಬರ್ತಾನಂದ್ರೆ ಅವ್ರು ರೆಡಿ ಆಗ್ತಾನಂದಾಗ ಅದಕ್ಕೆ ಅವ್ರು ರೆಡಿ ಆಗೋತಾನಂತೆ ನಾವು ರೆಡಿಯಾಗಿ ಬಂದು ಇದು ನಿನಗೆ ನಾನು ಒಡವೆ ಅದು ಹಾಕ್ಕೊಡ್ತೇನೆ. ಹಾಕ್ಕೊಳಂತೆ ಒಂದು ದಿವಸ. ಕೊಳ್ಳೆ ನೋಡ್ದೆ ಬರೀ ಕೊಳ್ಳೆ ಅನ್ಸಕತ್ತ. ತಾಳಿನ ಅದನ್ನು ಅರ್ಶಿನ ದಾರ ಕಟ್ಕೊಂಡೇನು ನಾನು. ಒಂದು ಕರ್ಮನಿದು ಐತಿ, ಅದನ್ನೇ ನಾವೇನು ಹಾಕೊಂಡೇನಿಲ್ಲ. ಆಗ ಹಂಗೆ ತಂದದ್ದು ದೇವ್ರಿಗೆ ಅಂತೇಳಿ ಅದೈತಿ. ಬೇಕಾರೆ ಕೊಡ್ಲೇನ? ಬೇಡ, ನಾ ಕರ್ಮನಿ ತಾಳಿ ತಂದೇನಿ. ಅದು ಅರ್ಶಿನ ದಾರ ಕಟ್ಕೊಂಡಿರ್ತಾನಲ್ಲ, ನಾ ಅದನ್ನು ಹಂಗೆ ಇಟ್ಕೊಂಡು ಅಡ್ಡಾಡ್ತಾನಿವ. ಈಗಿನ ಕಾಲದಾಗ ನಮ್ಮ ಬಂಗಾರ ಮಾಡಿಸೋದೇ ಹೆಚ್ಚಿನ ಮಾತು. ಅಂಥದ್ರಾಗ ಯಾರ ತುಡುಗರು ಪಡೋದ್ರು ಜಕ್ಕೊಂಡು ಹೋದ್ರೆ ಏನು ಮಾಡಿದೆವ? ಇರೋದೊಂದು ತಾಳಿ ಐತಿ, ಅರ್ಶಿನ ದಾರ ಅಂತ ಕಟ್ಕೊಂಡಿರ್ತೀನಿ. ಎಲ್ಲಿ ಯಾರ ಹೋದ ಮೇಲೆ ಅದನ್ನು ಹಾಕೋತಾನೆ, ಮತ್ತೆ ಹೋಗುವಾಗ ತೆಗೆದಿರ್ತಾನೆ. ಹಾಕೋತಾನೆ ತಗೊಲ್ಲಿ ಕುಂತಾಗ ಹಾಕೋತಾನಂತ. ಬಿಸಿಲಾಗಿದ್ದ ಬಂದಿಲ್ಲ. ಹೌದನಕ್ಕ, ತಂದಿನ ಅದೇ ಬಿಡು. ಒಬ್ಬರು ತಾಳಿ ಒಬ್ರು ಕೊಡಬಾರ್ದು, ಅದು ಗಂಡ ಕಟ್ಟಿದ್ದೇ ಇರ್ಬೇಕು. ಶ್ರೇಷ್ಠ ಅದು. ಸರಿ ಅಕ್ಕ, ನೀನು ಅಲ್ಲಿ ಕುಂಡ್ರು. ಅಲ್ಲ ಎಷ್ಟು ಚಂದ ಕಾಣಕತ್ತೀಯ. ಗೊಂಬೆ ಕಣ್ಣಂಗೆ ಕಾಣೈತಿ ನೋಡುವ. ನಂದೇ ಕಣ್ಣು ದೃಷ್ಟಿನೇ ಬೀಳ್ತೈತಿ. ಅಲ್ಲಕ್ಕ, ನೀ ಎಷ್ಟು ಚಲೋ ಸಾಡಿ ಉಟ್ಕೊಂಬರ್ಬಾರ್ದನ? ಅಲ್ಲ ಲಕ್ಷ್ಮೀ ಮದೇವಿಗೆ ನೋಡಿ ಚಾಲು ಸಾಡಿಗಳಿದ್ದುವ. ಇದನ್ನೇನು ಸಿಂಪಲ್ ಸಾಡಿ ಉಟ್ಕೊಂಬಂದು. ನೀನು ನೋಡಲಿ ಹೆಂಗೆ ರೇಷ್ಮೆ ಸಾಡಿ ಉಟ್ಕೊಂಡು ಲಕ್ಕ ಲಕ್ಕ ಅನ್ನಕತ್ತಾಳ. ನೀನವ ಒಂದು ಸಾಡಿ ಉಟ್ಕೊಂಬರ್ಬಾರ್ದನ? ಆಕೆ ನೋಡು ಬಂಗಾರ ನಕ್ಲೆಸ್ ಏನ, ಕೈಯಾಗ ಉಂಗ್ರೇನ, ಬಳಿ ಏನ ಎಲ್ಲ ಹಾಕ್ಕೊಂಡು ಲಕ್ಕ ಲಕ್ಕ ಅಂತ ಬಂದಾಳ. ಹೆಂಗೆ ದೊಡ್ಡವ್ರ ಮನೆಗೆ ಬರ್ಬೇಕು ಹಂಗೆ ಬಂದಾಳ. ಅಲ್ಲ ನೀನು ಇಷ್ಟು ಹೆಂಗದಿ ಹಂಗೆ ಬಂದಿಲ್ಲವ? ಅಲ್ಲ ನಮ್ಮ ಮಂತೇಲಿ ಇದ್ರೆ ನಾವು ಯಾರು ಮಾಡ್ಬೇಕು? ನಮ್ಮ ಮಂತೇಲಿ ಇಲ್ಲಂದ್ರೆ ನಾವು ಯಾಕೆ ಅದನ್ನು ಇದ್ದದ್ದು ಇಲ್ಲದ್ದು ಸುಳ್ಳು ಅನ್ಸೋಟ್ ಅಂತ ಹೇಳಿ ಬಡವಾರ ಮಾಡಬೇಕು? ನಮ್ಮ ಮಂತೇಲಿ ಇಲ್ಲೇ ಇಲ್ಲ, ನಿಂಗೆ ಗೊತ್ತಾಯ್ತಲ್ಲ. ಅಲ್ಲ ಈಗ ಏನೋ ಇದು ದೊಡ್ಡಸ್ತನಕ್ಕೆ ತೋರಿಸೋದು? ನನಗಂತೂ ಇಲ್ಲವ. ನಾನು ಏನೈತಲ್ಲ ನಂದು ಅದನ್ನಷ್ಟು ಹಾಕ್ಕೊಂಬರ್ತಾನೆ. ಯಾಕೆ ಚಲೋ ಅನ್ನಿಸ್ಕೊತಾನ? ಬೇಕಾದ್ರೆ ನಿಂಗೆ ಚಲೋ ಅನ್ನಿಸ್ಲಿಲ್ಲ ಅಂದ್ರೆ ಹೇಳಿ, ನಾ ಅಲ್ಲಿ ಒಳಗೆ ಅವನಂತೇಳಿ ಇರ್ತೇನೆ. ಪೂಜೆ ಗೀಜೆ ಎಲ್ಲ ಮುಗಿದು ಮಂದಿ ಹೋದ್ಮೇಲೆ ಹೇಳ ಬಂದು ಭೇಟಿಯಾಗಿ ಮತ್ತೆ ಹೋಗ್ತೀನಿ. ಚೀಚಿ ಹಂಗದ್ನಿಲ್ಲವ ನಾನು. ನೀನು ಆ ಥರ ತಿಳ್ಕೊಬೇಡ. ಅದೆಲ್ಲಕ್ಕ ಹೇಳಿನಿ ನಾನು ನಿನಗೆ ಹಂಗೆ. ಯಪ್ಪ ದೇವು ರೇನವ ಆರಾಮದಾರನ? ಹ್ಞೂ ಅಕ್ಕ ಆರಾಮದವು. ಜ್ಯೋತಿ ಆರಾಮದೇನು? ಹ್ಞೂ ದೊಡವ ಆರಾಮದೇನಿ. ನೀ ಆರಾಮದಿ ದೊಡವ? ಹ್ಞೂನವ. ಅಣ್ಣಾರ ಆರಾಮದರಿ? ಹ್ಞೂ ರೀ ಶಾರದವ್ರ, ನಾನು ಆರಾಮದೀನಿ. ನೀವು ಆರಾಮದನ್ನ? ಅನ್ನಾರದು ಯಾರು ಬರಲಿಲ್ಲನ್ರಿ? ಇಲ್ರಿ, ಅವ್ರು ಯಾರು ಬರಲಿಲ್ಲ. ಮನ್ಯಾಗ ಒಂದಿಟ್ಟು ಕೆಲಸದ ಭಾಳ ಇತ್ತು, ಹಾಗಾಗಿ ಅವ್ರು ಬರೋಕ್ಕಾಗಲಿಲ್ಲ. ಒಮ್ಗಿನೇ ಹೇಳಿರಲ್ಲ, ಹಾಗಾಗಿ ಬರೋಕ್ಕಾಗಲಿಲ್ಲ ರೀ. ನಾನು ಈಗ ಬನ್ನಿ. ಹೌದು ಬಿಡ್ರಿ. ಅಲ್ಲ ಒಬ್ಬರು ಬರೋದಾರ ಇಲ್ಲಿ ನಿಮ್ಮ ತಮ್ಮ ಮತ್ತು ನಿಮ್ಮ ತಮ್ಮನ ಹೆಂಡತಿ ಬರತ್ತಿದ್ರು, ಅವ್ರ ಜೋಡಿ ಬರ್ಬೇಕಲ್ಲೋ? ಇಲ್ರಿ, ಅವ್ರು ಬರೋದು ನಂಗೆ ಗೊತ್ತಿಲ್ಲ, ನಾ ಬರೋದು ಅವ್ರಿಗೆ ಗೊತ್ತಿಲ್ಲ ರೀ. ಹಿಂಗಾಗಿದ್ರಲ್ಲ ಅದಕ್ಕೆ ಅವ್ರಿಗೂ ಪಾಪ ಗೊತ್ತಾಗಿಲ್ಲ, ಬಂದ್ಬಿಟ್ಟಾರ. ಇಲ್ಲಿ ಬಿಡ್ರಿ, ನಾ ಬನ್ನಿ ಅಲ್ರಿ ಈಗ. ಚಲೋ ಆತ್ ಬಿಡ್ರಿ, ಹೋಗಾತಿಂದ ಬಂದ್ರಲ್ಲ. ಸ್ವಾಮಿಗಳು ಬರೋ ಹೊತ್ತಾತು. ಏನರ ರೆಡಿ ಪಡಿ ಹಾಕಿ ನಾಷ್ಟ ಪಷ್ಟ ಮಾಡ್ತೀರಾ? ಮಾಡೋಗ್ರಿ ಎಲ್ಲರೂ. ನಮಸ್ಕಾರ ರೀ ಸೌಕರ್ಯ. ಓ ಗುರುಗಳು ನಮಸ್ಕಾರ ರೀ. ಬರ್ರಿ ಪೂಜೆಗೆಲ್ಲ ರೆಡಿ ಆಗೈತಿ, ನಾವು ರೆಡಿ ಇದ್ದೇವೆ, ಬರ್ರಿ. ಹಾಂ ರೀ ಬರಾಕತ್ತೇನೆ ರೀ.
ಅಲ್ಲ ಸಾವ್ಕಾರ ನಿಂಬೊಳಗೆ ಜೋರ ಐತ್ ಬಿಡ್ರಿ ಮನೆ ತುಂಬಿ ತುಳ್ಕಾಕತ್ತೈತಿ ಮಂದಿನ ಹೇಳಂಗಿಲ್ಲ ಅನ್ನತ್ತೀರಿ. ಯವ್ವ ನೀನು ಹೇಳಬೇಡ. ಅಕ್ಕ ನಮ್ಮ ಮಾನ ಮರ್ಯಾದೆ ತೆಗಿತಾಳು. ಏನು ಹಾಕು ಬಂದಿಲ್ಲ ಕೊಳ್ಳಾಗ ಬಿ ಹಂಗೆ ಬಂದಾಳ. ನಾನು ಅದಾವ ನಡಿ ಕೊಳ್ಳಾಗ ಕೊಡ್ತಾನಂದ್ರೆ ಒಲ್ಲೆ ಅಂತ ಏನಾರ ಮಾಡ್ಕೊಂಡು ಹಾಳಾಗ ಹೋಗೋಳ. ನನ್ನ ಮಾನ ಮರ್ಯಾದೆ ತೆಗಿಯಾಕೆ ನಿಂತಾಳ. ಇರ್ವಾತ್ ಬಿಡ, ಆಕೆ ಹೆಂಗೆ ಬೇಕು ಹಂಗಿರ್ಲಿ. ನೀ ಯಾಕೆ ಆಕೆಗೆ ಇದನ್ನು ಮಾಡತ್ತಿ? ಅರ್ಶಿನ ದಾರ ಕಟ್ಕೊಂಡ್ ಬಂದಾಳಂತ. ಯವ್ವ ಇಲ್ಲಿ ಮನೆಗೆ ದೊಡ್ಡ ದೊಡ್ಡ ಶ್ರೀಮಂತರ ಮಂದಿ ಬರ್ತಿರ್ತಾರೆ ಅಲ್ರಿ. ಹಿಂಗೆ ಒಂದು ಸಿಂಪಲ್ ಸಾಡಿ ಉಟ್ಕೊಂಡು ಅದಕ್ಕೆ ಒಂದು ಅರ್ಶಿನ ದಾರ ಕಟ್ಕೊಂಬಂದ್ರೆ ಏನಂತಾರ ನೋಡ್ತಾರು. ಒಂದು ಈಟು ತಿಳಿದು ಬೇಡ ನಬಿ. ನಮ್ಮ ಮಾನ ಮರ್ಯಾದೆ ತೆಗಿಯಾಕೆ ನಿಂತಾಳ ಅಕ್ಕ. ಅಲ್ಲ ಬಾ ಇಲ್ಲಿ ಬಿಡು, ಆಕೆ ಸ್ವಭಾವ ಹಂಗೈತಿ. ನೀ ಏನು ಆ ತಗೋಬಿ. ನೀವು ಅವ್ವ ಮಗಳು ಒಂದ ಎಲ್ಲ ಯಾವಾಗ ನಿನ್ನ ಮಗಳನ್ನ ಬಿಟ್ಕೊಟ್ಟಿ? ನಿನ್ನ ಮಗಳನ್ನ ಬಿಟ್ಟು ಕೊಟ್ಟದ್ದ ಇಲ್ಲಿ ನೀನು. ಈಗ ಎಲ್ಲಿ ಬಿಟ್ಕೊಡ್ತಿ? ಏನಾರ ಮಾಡ್ಕೊಂತ ಹಾಳಬಾಗಿ ಬಿಡ್ರಿ. ಅಯ್ಯವ ನಮ್ಮ ತಂಗಿಗೆ ಸಿಟ್ಟು ಬರ್ತೈತಿ. ನಾನು ತಾಳಿಯಾರ ಹಾಕೋತೀನಿ. ಅಲ್ಲಿ ನೋಡ್ಲಿ ಪುಟ್ಟಿ, ನಿಮ್ಮ ಅಕ್ಕನ ನೋಡೋಣ ನಿಟ್ಟ ಅಲ್ಲೇ ನಿಂತ್ಕೊಂಡು ಅದರ ತನ್ನ ಚಿಲ್ಲಾಗಿನ ತಕೊಂಡು ತಾಳಿ ಬಳಿ ಹಾಕೊಂಡ್ಲಿ ಹೆಂಗೆ ನೋಡು. ಒಂದು ಗುಲಾಬಿ ಹೊರ ಕೊಟ್ಟರು ನನ್ನ ಮಗಳಿಗೆ ನಾನು ತಂದು ಕೊಡ್ತಾನೆ. ಏನು ಹಾಕೊಂಡ್ರ ಏನು ಬಿಡ್ಬೆ? ಅಲ್ಲ ಯಾರೋ ಮದುವೆ ಇಡಿಸಿದ್ದು ಹಸಿರು ಬಳಿ ತೊಗೊಂಬಂದಾಳು. ಅದೊಂದು ಕರ್ಮನಿ ಸುಮಾರು ತಾಳಿ ಹಾಕೊಂಡಾಳು. ಏನೈತಿ ಬೇ ನಮ್ಮ ಮನೆ ಮಾನ ಮರ್ಯಾದೆ ಯಾಕೆ? ಅದು ನೋಡ್ದ ನತ್ತ ನೋಡ್ದಾನೆ ಎಂತ ತಂದಾಳು. ಹತ್ತು ಇಲ್ಲ ಇತ್ತು ಇಲ್ಲ ಅಂಥದ್ದೈತೆ. ಇಂಥದ್ದು ಮನೆ ಮಾನ ಮರ್ಯಾದೆ ತೆಗಿಯಕಿ ನಮ್ಮ ಅಕ್ಕ ಅಂದ್ರೆ ಕಿಮ್ಮತ್ತಿಲ್ದಂಗೆ ಅಕ್ಕ ನನಗೆ. ಏನಂತಿ ಬರುವಾಗ ಒಂದು ಇಂಥದ್ದು ಗಂಟನರ ಅಂಗಡಿಯಾಗ ಸಿಗ್ತೈತಿ ತೊಗೊಂಡು ವರ ಬರಕ್ಕೆ ಬರುತ್ತೆ ಬರಾಡನ. ಅಲ್ಲ ಒಂದು ಎರಡು ಪಾಟ್ಲಿ ಬಿಲ್ವಾರ ಹಾಕೊಂಡು ಬಂದಿರು ಅದ್ರಾಗ ಎಷ್ಟು ಚಂದ ಅನಿಸ್ತಿತ್ತು. ಹೋಗಿ ಹೋಗಿ ಅನ್ನು ಒಂಥರ ಕಾಜಿನ ಬಳಿ ಹಾಕೊಂಡ. ಯವ್ವ ಶಾರದಾ, ಇದು ನಮ್ಮ ಗುಲಾಬಿ ಇಟ್ಕೋಬಿ. ಕೊಡಿವ, ನನಗೆ ಹೂ ಅಂದ್ರೆ ಮೊದಲ ಪಂಚಪ್ರಾಣ ಕೊಡ್ವಿ. ಓಂ ಪೂಜಾಯ ರಾಘವೇಂದ್ರಾಯ ಸಚ್ಚಿದಾನಂದಾಯ ತನ್ನೋಜ್ಞಾಯ ಪ್ರಚೋದಯಾತ. ಓಂ ಶ್ರೀ ಶಾಂತಿ ಶಾಂತಿ ಶಾಂತಿ. ಓಂ ಶ್ರೀ ಶಾಂತಿ ಶಾಂತಿ ಶಾಂತಿ. ಎಲ್ಲರನ್ನೂ ಆರೋಗ್ಯವಾಗಿ ಕ್ಷೇಮವಾಗಿಡಪ್ಪ ದೇವ್ರೆ. ಎಲ್ಲರನ್ನೂ ಈ ಮನೆಯಲ್ಲಿ ಸುಖ ಸಂಸಾರ ಜೀವನ ಸಾಗಿಸೋ ಮಾಡಪ್ಪ. ಓಂ ಓಂ ಬಾಂ ಸೋಂ. ನೋಡ್ರಿ ಸಾವ್ಕಾರ, ಎಲ್ಲ ಪೂಜೆ ಗೀಜೆ ಎಲ್ಲ ಸಾಂಗ್ವಾಗಿ ಮುಗಿತ. ಊಟದ ಕಾರ್ಯಕ್ರಮ ಏನಿದ್ರು ಶುರು ಮಾಡಿಕೊಡ್ರಿ. ಬಂದು ಹೆಣ್ಮಕ್ಳಿಗೆ ಏನು ಮುತ್ತೈದೆ ಅರ್ಶಿನ ಕುಂಕುಮ ಕೊಡ್ರಿ. ಉಳಿದದನ್ನು ನಿಮ್ದು ಏನೈತಲ್ಲ ಅದನ್ನು ನೀವು ಮಾಡಿರಿ. ಆತು ರೀ, ನಾವು ಬರ್ತೇವ್ರಿ. ಅಲ್ರಿ ಸ್ವಾಮಿಗಳ ಊಟ ಮಾಡ್ಕೊಂಡು ಹೋಗ್ತಿದ್ರಲ್ಲ ಹಂಗೆ ಬಂದು ಹಂಗೆ ಹೋಗೋದನ್ನ ಮಾಡ್ಕೊಂಡು ಹೋಗ್ತೀನಿ ರೀ. ಆಯ್ತು ರೀ. ರೀ ಎತ್ತು ಹೋಗ್ರಿ, ಈಗ ಕೊಡೋಗ್ರಿ ಗಿಫ್ಟ್. ತಂಗ್ಯವ ತಗೋವ, ದೊಡ್ಡ ಗಿಫ್ಟ್ ಐತಿ, ಇಟ್ಕೋ ಇದನ್ನು. ಹಾಂ ಹ್ಞೂ ಏನ ಯವ್ವ, ಅಂಥ ಗಿಫ್ಟ್ನಾಗ ಏನು ತಂದಾನೇವ ನನ್ನ ಮಗ? ದೊಡ್ಡದೈತಿ ನೋಡ್ರಿ ಬಾಕ್ಸ್. ಏನಾರ ತಂದಿರ್ಬೇಕು ಬಿಡ, ಏನಂತ ನೋಡೇ ಬಿಡು ಆಮೇಲೆ. ಅಲ್ಲ ಮಾವು ಇಂಥ ಗಿಫ್ಟ್ ಕೊಡ್ತಾನ, ಏನೋ ಮಾಡಕತ್ತಾನ ಕಂಜಿಸ್ತಾನ. ಅದ್ರೊಳಗೆ ಏನಾರ ಹರ್ಕ ಹಾಕಿ ತುಂಬಿರ್ಬೇಕು. ನಮಸ್ಕಾರ ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೂ. ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಂಡಿನಿ. ಬೆಳಿಗ್ಗೆ ಒಂದೇ ವಿಡಿಯೋ ಮಾಡಿ ಹಾಕಿನಿ. ಯಾಕಂತಂದ್ರೆ ನಾವು ಇವತ್ತು ಶ್ರಾವಣ ಇರೋದ್ರಿಂದ ಕನಗಾವಿ ಕನ್ನಮ್ಮ ಹೋಗಿದ್ದು ಎಲ್ಲ ಫ್ಯಾಮ್ಲಿಯವರು ತೋರಿಸ್ತೀನಿ ನಿಮಗೆ. ನಮ್ಮೆಲ್ಲ ಫ್ಯಾಮ್ಲಿನ ಒಂದು ಫೋಟೋ ಬಿಡ್ತೀನಿ. ಎಲ್ಲರೂ ಕೂಡಿ ನಾವು ಕನಗಾವಿಗೆ ಹೋಗಿ ಬರ್ಬೇಕಾರೆ ಎಳೆ ಆಯ್ತು. ಇವತ್ತು ಶ್ರಾವಣಲ್ಲ, ಹಾಗಾಗಿ ಅವರೆಲ್ಲ ಮುಂದೆ ಗೊಡ್ಚಿಗೆ ಹೋದ್ರೆ ನನಗೆ ಹೋಗೋಕ್ಕಾಗಲಿಲ್ಲ. ನಮ್ಮ ಮನೆಯವ್ರದು ನಾವೆಲ್ಲ ವಾಪಸ್ ಇತ್ತ ಬಂದು ಬರಬಾರ್ದನ್ನ ಎಳೆನ ಆಗ್ಬಿಡ್ತೆ. ಬಂದು ಒಂದು ವಿಡಿಯೋ ಮಾಡ್ಬೇಕಂದು ನೋಡ್ರಿ. ಎಲ್ಲ ತಲೆಯಲ್ಲಿ ಒಂದು ರೋಸಾವು ಈ ಥರ ಬಟ್ಟೆ ಹಾಕಿದ್ದಕ್ಕೆ ಅವ್ರನ್ನ ಕಡೆನೂ ಹೊಳ್ಳಾಡ್ಸೋಕೆ ಬರೋಂಗಿಲ್ಲ. ಕಡೆ ಹೊಳ್ಳಾಡ್ಸಿನಂದ್ರೆ ಮುಗ್ಮಟ್ಟು ಹೋಗಿ ಈ ಕಡೆ ತಿರುಗ್ತೈತಿ, ತಿಕ್ಲಿ ಹೋಗಿ ಆ ಕಡೆ ಹೋಗ್ತೈತಿ, ತಾಳು ಒಂದು ಈ ಕಡೆ ಹೋಗ್ತೈತಿ, ಕೈ ಒಂದು ಆ ಕಡೆ ಹೋಗ್ತಾವ. ಹಿಂಗೆ ಆಗ್ಬಿಡ್ತಾವ. ಅವನು ಭಾಳ ಲಾಕ್ ಮಾಡಿ ಹಿಡಿದು ವಿಡಿಯೋ ಮಾಡ್ಬೇಕಾಕತಿ. ಭಾಳ ಕಷ್ಟ ಆಕೈತಿ. ಇಲ್ಲಾಂದ್ರೆ ಗರ 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 ತಿರುಗಕ್ಕೆ ಸ್ಟಾರ್ಟ್ ಆಕಾವ್ರಿ. ಹಾಗಾಗಿ ಇಷ್ಟ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತು ಮುಂದಿನ ವಿಡಿಯೋನ ಮನೆ ಓಪನಿಂಗ್ ಎಲ್ಲ ಆದಮೇಲೆ ಎಲ್ಲ ಮಾಮೂಲಿ ಹೆಂಗಿರ್ತಾರಲ್ಲ ಆ ಟೈಪ್ ತೋರಿಸ್ತೀನಿ ನೋಡ್ರಿಪ್ಪ. ಇಷ್ಟು ಮಾಡ್ಬೇಕಾದ್ರೆ ಸುಸ್ತಾಯ್ತು. ಅದೇನೋ ಕಣ್ಣಾಗ ದುರ್ಬಿನ್ ಹಾಕ್ಕೊಂಡು ಮಾಡ್ದಂಗೆ ಮಾಡಬೇಕು. ಇಲ್ಲಾಂದ್ರೆ ಆ ಕಡೆ ಈ ಕಡೆ ಈ ಕಡೆ ಈ ಕಡೆ ಹೊಳ್ಯಾಡ್ತಾರೆ ನೋಡ್ರಿ. ಇಷ್ಟ ಆದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಹೆಚ್ಚೆಚ್ಚಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.